ಕುಲಕ್ಕೋಸ್ಕರ ಮನೆ ಬಿಡಬಹುದು, ಮನೆನ ತ್ಯಾಗ ಮಾಡಿ ಪರವಾಗಿಲ್ಲ, ಕುಲ ಉದ್ಧಾರ ಆಗೋಂಗಿದ್ರೆ. ನೀವು ಬದುಕಿರೋ ಗ್ರಾಮವನ್ನು ಉದ್ಧಾರ ಮಾಡಬೇಕಾದ್ರೆ ಕುಲ ಬಿಡಬಹುದು. ಹಾಗೆ ದೇಶದ ಉದ್ಧಾರಕ್ಕೆ ನಮ್ಮ ಊರನ್ನು ಬಿಡಬಹುದು, ಪ್ರಪಂಚದ ಉದ್ಧಾರಕ್ಕೆ ದೇಶವೇ ಬಿಡಬಹುದು. ಆದರೆ ಆತ್ಮ ಉದ್ಧಾರಕ್ಕೆ ನಾವು ಭೂಮಿ ಬಿಟ್ಟರು ನಾವು ಆತ್ಮ ಉದ್ಧಾರ ಮಾಡಿಕೊಳ್ಳೇಬೇಕು. ಭೂಮಿನಾದರೂ ತ್ಯಜಿಸ್ಬೋದು, ಆದರೆ ಆತ್ಮ ಉದ್ಧಾರ ಆಗಲೇಬೇಕು ಅಂತಿದೆ. ಅಂದಮೇಲೆ ಎಷ್ಟು ಪ್ರಾಮುಖ್ಯತೆ ಇದೆ ನಮ್ಮ ಆತ್ಮ ಚಿಂತನೆಗೆ, ನಮ್ಮನ್ನು ನಾವು ತಿಳ್ಕೊಳ್ಳೋದಕ್ಕೆ, ನಮ್ಮ ಜ್ಞಾನಕ್ಕೆ, ನಾವು ಯಾರು ಅಂತ ತಿಳ್ಕೊಳ್ಳೋ ಜ್ಞಾನಕ್ಕೆ, ಅದರ ಸಾಕ್ಷಾತ್ಕಾರಕ್ಕೆ ಎಷ್ಟು ಬೆಲೆ ಇದೆ. ನಮ್ಮ ಆತ್ಮರಕ್ಷಣೆಯೇ ನಮ್ಮ ಆತ್ಮದ ಒಂದು ವೈಭವವೇ, ನಮ್ಮ ಆತ್ಮದ ಅನುಭವವೇ, ನಮ್ಮ ಆತ್ಮ ಗೌರವವೇ. ಇದು ಎಲ್ಲ ಧರ್ಮಕ್ಕೂ ಮಿಗಿಲಾಗದ್ದು. ಪ್ರತಿಯೊಬ್ಬರಿಗೂ ಅವರವರ ಧರ್ಮ, ಅವರ ಆತ್ಮರಕ್ಷಣೆ ಇದೇ ಪ್ರಥಮ ಧರ್ಮ. ಯಾವಾಗ ಈ ಧರ್ಮವನ್ನು ನಾವು ಬಿಟ್ಕೊಡ್ತೀವಿ ಅಥವಾ ಹರಣ ಮಾಡ್ತೀವಿ ಅಥವಾ ಆ ಧರ್ಮವನ್ನು ನಾವು ಅಲ್ಲಗಳಿತೀವಿ, ಆತ್ಮರಕ್ಷಣೆಯ ಧರ್ಮವನ್ನು ಅದನ್ನು ತಿಳ್ಕೊಳ್ಳದೆ ಅದರ ಜ್ಞಾನನ ನಾವು ಅಲ್ಲಗಳಿತೀವಿ, ಅದು ಹೇಗೆ ನಮಗೆ ರಕ್ಷಿಸಕ್ಕೆ ಸಾಧ್ಯ? ನಮ್ಮನ್ನು ಅದೇ ಕೊಂದು ಬಿಡುತ್ತೆ. ನಾವು ಅದನ್ನು ಗಮನಿಸ್ಕೋಬೇಕು. ಆತ್ಮ ಅಂದರೆ ಏನು ಅಂದಾಗ ಶಂಕರಾಚಾರ್ಯರು ಭಜಗೋವಿಂದಂ ಯಾಕೆ ಹೇಳಿದ್ರು? ಆತ್ಮ ಅಂದರೆ ನಾನು ಮಾತ್ರ ಅಥವಾ ನನ್ನೊಳಗಿರೋ ಆತ್ಮ ಅಲ್ಲ, ಎಲ್ಲರ ಆತ್ಮನೂ ಒಂದೇ ಆತ್ಮ ಎಲ್ಲರಲ್ಲಿರೋದ್ರಿಂದ ಎಲ್ಲರೂ ಉದ್ಧಾರ ಆಗಬೇಕು ಅನ್ನುವ ಚಿಂತನೆಯಿಂದ ಭಜಗೋವಿಂದಂ ಬರೆದಿರೋದು. ಎಲ್ಲರೂ ಕೂಡ ರಾಮಕೃಷ್ಣ ಪರಮಹಂಸರಿರ್ಬೋದು, ಎಲ್ಲರಿಗೂ ಯಾಕೆ ಜ್ಞಾನ ಕೊಟ್ಟರು ಅಂದರೆ ಅವರ ಆತ್ಮ ಎಲ್ಲರ ಆತ್ಮ ಒಂದೇ ಅನ್ನೋ ಭಾವನೆ. ಆತ್ಮದ ವಿಚಾರ ಬಂದಾಗ ಅಥವಾ ಈವನ್ ಧಿಯೋ ಯೋನ ಪ್ರಚೋದಯಾತ್ ಅಂದ್ರೂ ನನ್ನ ಬುದ್ಧಿ ಅಂತಲ್ಲ, ಎಲ್ಲರ ಬುದ್ಧಿ, ಎಲ್ಲರ ವಿವೇಕ, ಎಲ್ಲರ ಪ್ರಜ್ಞೆ, ಎಲ್ಲರ ಆತ್ಮಜ್ಞಾನ, ಎಲ್ಲರಿಗೂ ಆ ಬೆಳಕು ಸಿಗಲಿ ಅನ್ನುವ ಒಂದು ಪ್ಲೂರಲ್ನಲ್ಲೇ ಆ ಮಂತ್ರಗಳೆಲ್ಲ ಇವೆ. ಅದರಿಂದ ಒಂದು ಹುಲ್ಕಡ್ಡಿ, ಒಬ್ಬ ತನ್ನ ಆತ್ಮವನ್ನು ಸಾಕ್ಷಾತ್ಕರಿಸಿಕೊಂಡ್ರೆ ಒಂದು ಹುಲ್ಕಡ್ಡಿ ಥರ, ಹಾಗೆ ಒಂದು 100 ಜನ, 1000 ಜನ, ಹೀಗೆ ಈ ಮನುಷ್ಯರೆಲ್ಲರೂ ಕೂಡ ಆತ್ಮಜ್ಞಾನಿಗಳಾದರೆ ಒಂದೊಂದು ಹುಲ್ಕಡ್ಡಿನೂ ಸೇರಿ ಒಂದು ಬಲವಾದ ಹಗ್ಗ ಮಾಡಿದ್ರೆ ಯಾವ ರೀತಿ ಒಂದು ಆನೆಯ ಬಲ ಬಂದು ಆನೆಯನ್ನು ಎಳಿಬಹುದೋ ಅದೇ ರೀತಿ ದೈವಿಕ ಶಕ್ತಿಯನ್ನು ನಾವು ಕೆಳಕ್ಕೆ ಎಳಿಬಹುದು, ಅವತರಿಸಕ್ಕೆ ಸಾಧ್ಯ. ಎಲ್ಲ ದೇವತೆಗಳು ಸೇರಿ ಅವತಾರ ಆಯಿತು. ಹಾಗೆ ನಮ್ಮಲ್ಲಿರುವ ದೈವಿಕ ಶಕ್ತಿಗಳೆಲ್ಲ ಒಟ್ಟಿಗೆ ಸೇರಬೇಕಾದ್ರೆ ಈ ಆತ್ಮ ಬಲ ಬಂದಾಗ ಆ ಪರಮಾತ್ಮನನ್ನು ನಾವು ಧರೆಗೆ ಇಳಿಸಿಬಿಡ್ಬೋದು. ಏನೋ ಒಂದು ದೊಡ್ಡ ಒಂದು ಪರಿವರ್ತನೆ ಆಗುತ್ತೆ, ನಮ್ಮ ಒಬ್ಬೊಬ್ಬರಲ್ಲೂ ಪರಿವರ್ತನೆ ಆದಾಗ. ಆದರೆ ಈ ಜ್ಞಾನವೆಲ್ಲ ಯಾವುದು ಉಪನಿಷತ್ತು ವೇದಗಳು ಕೊಟ್ಟಿದೆ, ಅದು ಬರೀ ಒಂದು ನಾಗರ ಹಾವಿಗೆ ಹಾಲಿಟ್ಟಂತೆ ಅಂತಾರೆ. ಆ ರೀತಿ ಆಗಬಾರದು. ನಮ್ಮ ದೇಹ ಸೂಕ್ಷ್ಮವಾದ ದೇಹ ದೇವಸ್ಥಾನ ಅಂದಾಗ ಅದಕ್ಕೆ ಪ್ರಾಣಾಯಾಮ, ಧ್ಯಾನ, ಪ್ರತಿನಿತ್ಯ ಯೋಗಾಸನ, ಒಳ್ಳೆ ಆಹಾರ, ಸಾತ್ವಿಕ ಆಹಾರ, ಇದರ ಡಿಸಿಪ್ಲಿನ್ ಎಲ್ಲನೂ ಕೂಡ ನಾವು ಯಾವುದೋ ಒಂದು ಕಾಯಿಲೆ ಓಡಿಸೋಕ್ಕಲ್ಲ, ದೇವರ ಒಂದು ಜ್ಞಾನವನ್ನು, ಆ ಬೆಳಕನ್ನು, ಆ ಶಕ್ತಿಯನ್ನು ನಮ್ಮಲ್ಲಿ ಆವಾಹನೆ ಮಾಡ್ಕೊಳ್ಳೋದಕ್ಕೆ ಸಿದ್ಧತೆ ಇವೆಲ್ಲವೂ ಕೂಡ ಅನ್ನೋದು ಎಲ್ಲರಿಗೂ ಗೊತ್ತಾಗಬೇಕು. ಅಂದರೆ ಕೆಲವರು ಹೇಳ್ತಾರೆ, ನನ್ನಲ್ಲಿ ಇನ್ನೂ ಕಾಮ ಕ್ರೋಧಾದಿಗಳು ತುಂಬ ಇದೆ, ನಾನು ಇದನ್ನೆಲ್ಲನೂ ಬಿಡಿಸ್ಕೊಂಡ್ಮೇಲೆ ಸಾಧನೆ ಆಗೋದು, ಇಷ್ಟು ಬೇಗ ಬರಲ್ಲ, ನಾನು ತಪೋವನಕ್ಕೆ ಹೋಗಿ ನನ್ನ ಕೋಪ ಗೀಪ ಎಲ್ಲ ಬಿಟ್ಬಿಟ್ಟು ಮಾನಸ ಸರೋವರಕ್ಕೆ ಹೋಗಿ ಎಲ್ಲ ಬಿಟ್ಬಿಟ್ಟು ಬರ್ತೀನಿ ಅಂತ ನಾನು ಎಷ್ಟೋ ಸತಿ ಹೇಳಿದ್ದೀನಿ. ನೋಡಿ, ಹಣನ ಇನ್ನೊಂದು ಸತಿ ಪಡ್ಕೊಳ್ಬಹುದು, ಹೆಂಡತಿ ಸತ್ತರೆ ಇನ್ನೊಂದು ಮದುವೆ ಮಾಡ್ಕೊಳ್ಬಹುದು ಅಂತಾರೆ, ಅಥವಾ ಮನೆ ಹೋದರೆ ಇನ್ನೊಂದು ಮನೆ ತಗೋಬಹುದು. ಆದರೆ ಈ ಜನ್ಮದಲ್ಲಿ ಇನ್ನೊಂದು ದೇಹ ಸಿಗಲ್ಲ. ನೀವು ಕಾಲಹರಣ ಮಾಡಬೇಡಿ. ಕಾಮಕ್ರೋಧಾದಿಗಳನ್ನು ಬಿಡೋದಕ್ಕೆ ನೀವು ತಪೋವನಕ್ಕೆ ಹೋಗಬೇಕಾಗಿಲ್ಲ. ಯಾವಾಗ ಕಾಮಕ್ರೋಧಾದಿಗಳು ನಿಮ್ಮ ಅರಿವಿಗೆ ಬಂದಾಗ ಹೊರಟೋಗುತ್ತೆ, ಆ ಅರಿವಿಗೆ ಬಂದಾಗ ಅದೆಲ್ಲ ಹೋದ ಮೇಲೆ ತಪೋವನದಲ್ಲಿ ಏನೂ ಕೆಲಸ ಇಲ್ಲ. ನಾವು ಈ ರೀತಿ ಚಿಂತನೆ ಮಾಡಬೇಕು. ನಾನು ಯಾವಾಗಲೂ ಹೇಳ್ತೀನಿ, ಈ ಪುರೋಹಿತರು, ಈ ಒಂದು ಪೂಜಾರಿಗಳು ಅಂತೆಲ್ಲ ಹೇಳ್ತೀವಲ್ಲ, ಅದಕ್ಕೆ ಹೇಳ್ತಾರೆ ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಅಂತ. ನಾವು ಅರ್ಚಕರು ಅಂದಾಗ ನಾವು ತಟ್ಟೆಗೆ ಕಾಸು ಹಾಕ್ಬಿಟ್ಟು ಯಾರಿಗೋ ನಮಸ್ಕಾರ ಮಾಡಿಬಿಟ್ಟು ದೇವರು ಎಲ್ಲೋ ತೋರಿಸ್ತಾರೆ, ಅವ್ರು ದರ್ಶನ ಮಾಡಿಸ್ತಾರೆ ಅಂತ ಹಿಂದ್ಗಡೆ ಬಾಗಿಲಿಂದ ಹೋಗಿ ನೋಡ್ಕೊಂಬಂದ್ಬಿಡ್ತೀವಿ. ಆದರೆ ಎಷ್ಟು ಸ್ಥೂಲವಾದ ವಿಚಾರ ಇದು. ಅರ್ಚಕ ನಮಗೆ ನಾವೇ. ಯಾವಾಗ ನಮಗೆ ನಾವೇ ಅರ್ಚಕರ
ಪ್ರವೇಶಿತರಾಗಿ ನಮ್ಮ ಪ್ರಭಾವದಿಂದ ನಮ್ಮೊಳಗಿರುವಂತಹ ಶಿಲೆಯಾಗಿರುವಂತಹ ಜಡವಾಗಿರುವಂತಹ ಶಿವ ಎದ್ದು ನಿಂತಾಗ ಎಂಥ ಅದ್ಭುತವಾದ ಶಕ್ತಿ ಬರುತ್ತೆ. ಇದನ್ನು ನಾವು ಗಮನಿಸ್ಕೋಬೇಕು. ಏನೇ ಆಗಲಿ ಜ್ಞಾನ ಬೇರೆಯವ್ರದಾದಾಗ, ಪುಸ್ತಕದಲ್ಲಿದ್ದಾಗ, ನಂದಾದಾಗ ಇದು ನನ್ನ ಹಣ, ನಾನು ಸಂಪಾದಿಸ್ಕೊಂಡಿದ್ದು ನನ್ನ ಒಂದು ಪರ್ಸಲ್ಲಿರೋ ಹಣ ನಿಮಗೆ ಸಮಯಕ್ಕೆ ಬೇಕಾದಾಗ ಉಪಯೋಗಕ್ಕೆ ಬರೋದಿಲ್ಲ. ಅಂದರೆ ಅರ್ಥ, ಬೇರೆ ಪುಸ್ತಕದಲ್ಲಿರೋ ಜ್ಞಾನ ಯಾರ್ದೋ ಅನುಭವ, ಇದು ನಮ್ಮ ಸಮಯಕ್ಕೆ ಉಪಯೋಗಕ್ಕೆ ಬರೋದಿಲ್ಲ. ನಾವೇ ನಮ್ಮ ಹಣನ ಸಂಪಾದಿಸ್ಕೊಂಡ್ರೆ ಇಷ್ಟ ಬಂದಷ್ಟು ಖರ್ಚು ಮಾಡ್ಬೋದು. ಹಾಗೆ ಹಣ ಅಂದರೆ ಇಲ್ಲಿ ಭಕ್ತಿ. ಭಕ್ತಿ ಅನ್ನೋದು ದಟ್ ರಿಚ್ನೆಸ್ ಹೇಗೆ ಸಂಪಾದಿಸ್ಕೊಳ್ಳೋದು? ಸೇವೆ ಕರ್ಮ, ಇದರಿಂದ ಭಕ್ತಿಯನ್ನು ಸಂಪಾದಿಸ್ಕೊಳ್ಳೋದು. ಆ ಭಕ್ತಿಯನ್ನು ಸಂಪಾದಿಸ್ಕೊಂಡಾಗ ನಮಗೆ ಅರಿವು ಆ ಪ್ರಾಸೆಸ್ನಲ್ಲಿ ಬರುತ್ತೆ. ನಮ್ಮಲ್ಲಿ ಒಂದು ಭಕ್ತಿ, ಒಂದು ಭಾವ, ಆ ಎಮೋಷನಲ್ ಟ್ರಾನ್ಸ್ಫಾರ್ಮೇಷನ್, ಆ ಎಮೋಷನಲ್ ಚಾನಲೈಸೇಷನ್, ಆ ಅರಿವು ಅನ್ನೋದು ಬರುತ್ತೆ. ಆ ಅರಿವು ತುಂಬ ಮುಖ್ಯ ಮನುಷ್ಯನಿಗೆ. ನಮಗೆ ಗೊತ್ತಿದೆ ಎಲ್ಲ, ನೀವೆಲ್ಲವೂ ಕೂಡ ಯು ಆರ್ ಯೂಸಿಂಗ್ ಅವೇರ್ನೆಸ್, ಬಟ್ ಯು ಆರ್ ನಾಟ್ ಅವೇರ್ ಆಫ್ ದಟ್ ಯು ಆರ್ ಯೂಸಿಂಗ್ ಇಟ್. ಯು ಆರ್ ನಾಟ್ ಬೀಯಿಂಗ್ ಅವೇರ್ ದಟ್ ಯು ಆರ್ ಯೂಸಿಂಗ್ ದಟ್ ಅವೇರ್ನೆಸ್. ನೋಡ್ತಾ ಇದ್ದೀರಾ ಎಲ್ಲವೂ. ಅವೇರ್ನೆಸ್ ಅಂದರೆ ಎಚ್ಚರದಲ್ಲಿ ವ್ಯಕ್ತಿಗಳನ್ನ ನೋಡ್ತೀರಾ, ವಿಷಯಗಳನ್ನ ಗ್ರಹಿಸ್ತೀರಾ, ವಸ್ತುಗಳನ್ನ ನೋಡ್ತೀರಾ, ಎಲ್ಲವನ್ನೂ ನೋಡ್ತಾ ಇದ್ದೀರಾ. ಅವೇರ್ನೆಸ್ ಇದೆ ನಿಮಗೆ. ಆದರೆ ಆ ನೋಡ್ತಾ ಇರೋರು ಯಾರು ಅನ್ನೋದು ಗೊತ್ತಿಲ್ಲ. ಯು ಡು ನಾಟ್ ನೋ ದಿ ನೋವರ್, ಯು ಡು ನಾಟ್ ನೋ ದಿ ಸಿಯರ್. ಆ ಸಾಕ್ಷಿ ಅನ್ನೋದಿದೆಯಲ್ಲ, ಅದಕ್ಕೆ ಸ್ವಲ್ಪ ದಿವಸ ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡಬೇಕು. ಹೊರಗಡೆ ನೋಡಿದ್ದೇನೆ ಕಣ್ಣು ಮುಚ್ಕೊಂಡ್ರೆ ಬರೋದು, ಬೇರೆ ಏನೂ ಬರಲ್ಲ. ಅದೇ 1001 ಥಾಟ್ಸ್ ಬರುತ್ತೆ, ಅದೇ ಫ್ಲಾಶ್ಗಳು ಬರ್ತಾ ಇರುತ್ತೆ, ಅದೇ ಕನಸು, ಅದೇ ನಿಮ್ಮ ಕಲ್ಪನೆ, ಎಲ್ಲವೂ ಬರುತ್ತೆ. ಆದರೆ ಸಾಕ್ಷಿಯಾಗಿ ನೋಡಿ. ಯಾವಾಗ ಸಾಕ್ಷಿಯಾಗಿ ಅದನ್ನು ನೋಡ್ತೀರಾ, ಒಂದು ಗ್ಯಾಪ್ ಇರುತ್ತೆ. ಆ ವಸ್ತುವು ನಿಮಗೂ ಒಂದು ಗ್ಯಾಪ್. ಅದು ಒಂದ್ಸತಿ ನಿಮ್ಮಲ್ಲಿ ಪ್ರಾರಂಭವಾಗಲಿ. ಆ ಸಾಕ್ಷಿ ನಮ್ಮಲ್ಲಿ ಹುಟ್ಕೊಳ್ಳೋದೇ ಮನುಷ್ಯನ ಜೀವನದಲ್ಲಿ ಬಹಳ ಮುಖ್ಯವಾದ ತಿರುವು. ಜೀವನದಲ್ಲಿ ನಮ್ಮ ಒಳಗೆ ಪ್ರವೇಶ ಆಗುತ್ತೆ. ನಮಗೆ ಆ ಸಾಕ್ಷಿ ಬಂದಾಗ ಒಂದ್ಸತಿ ಅನುಭವಕ್ಕೆ ಬಂದರೆ ಒಂದು ಲೆಟ್ ಗೋ ಫೀಲಿಂಗ್, ಅಂದ್ರೆ ನಾನು ನನ್ನನ್ನೇ ನೋಡ್ತಾ ಇರೋದು, ಒಂದು ಚೂರು ಒಂದು ಗ್ಲಿಪ್ಸ್ ಸಿಕ್ಕರೆ ಸಾಕು, ಪುನಃ ಹೋಗೋಣ, ಪುನಃ ಧ್ಯಾನ ಮಾಡೋಣ, ಸಾಕ್ಷಿಯಲ್ಲಿ ನಿಂತ್ಕೊಂಡು ನೋಡೋಣ ಅನ್ನೋದು ಬರುತ್ತೆ. ನೋಡಿದಾಗ ಫಲಿತಾಂಶ ಅದ್ಭುತ. ಹೀಗೆ ಸಾಕ್ಷಿ ಅನ್ನೋದು ಒಂದು ಸಂಕಲ್ಪದ ಮೇಲೆ ಬೆಳೀತಾ ಹೋಗುತ್ತೆ. ನನ್ನ ನೋಡಲೇಬೇಕು, ನನ್ನನ್ನು ನಾನು ತಿಳ್ಕೊಳ್ಬೇಕು, ಈ ಆತ್ಮ ಅಂದ್ರೆ ಏನು, ನಾನು ಯಾರು, ನಿಜವಾಗ್ಲೂ ನಾನು ಯಾರು ಅಂತ ತಿಳ್ಕೊಳ್ಬೇಕು ಅನ್ನೋ ದಾಹ, ಹಸಿವು ನಮ್ಮ ಸಂಕಲ್ಪದ ಮೇಲೆ ಬರುತ್ತೆ. ಆ ಸಂಕಲ್ಪ ಶಕ್ತಿ ಆ ಸಾಕ್ಷಿಯ ಶಕ್ತಿಯನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ನಮ್ಮಲ್ಲಿ ಸಾಕ್ಷಿ ಬೆಳಿಬೇಕು. ಬಾಯಲ್ಲಿ ಹೇಳ್ತೀವಿ ಮನಸ್ಸಾಕ್ಷಿ ಇಲ್ವಾ, ಕಾನ್ಷಿಯಸ್ ವರ್ಕ್ ಮಾಡಲ್ವಾ ಅಂತ ಮಾತಾಡ್ತೀವಿ. ಆದರೆ ನಿಜವಾಗ್ಲೂ ನಮಗೆ ಆ ಮನಸ್ಸಾಕ್ಷಿ ಇದೆಯಾ, ನಮ್ಮ ಬುದ್ಧಿಯ ಸಾಕ್ಷಿ ಇದೆಯಾ, ಆ ಕಾನ್ಷಿಯಸ್ ಅವೇರ್ನೆಸ್ ಇದೆಯಾ ಅಂತ ಪರೀಕ್ಷೆ ಮಾಡಿಕೊಂಡಾಗ ಅದ್ಭುತವಾದ ಬದಲಾವಣೆ ಆಗುತ್ತೆ. ಯಾವಾಗ ಫ್ರಮ್ ಅನ್ಅವೇರ್ನೆಸ್ ಟು ಅವೇರ್ನೆಸ್, ಇದು ಬಹಳ ದೊಡ್ಡ ಸಾಹಸ ಮನುಷ್ಯನಿಗೆ. ಇದು ಮಾಡದೇ ಇದ್ರೆ ಜೀವನ ವ್ಯರ್ಥ ಆಗೋಗುತ್ತೆ. ನಿದ್ರೆಯಿಂದ ಏಳೋದು ಅಂತಾರೆ, ಹಾಗೆ ಅನ್ಅವೇರ್ನೆಸ್ ಈಸ್ ಲೈಕ್ ಎ ಮೂರ್ಛೆ, ನಿದ್ದೆ. ಅದರಿಂದ ಎದ್ದಾಗ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಆ ಅರಿವು ಇರಬೇಕು ಅಂತ ನಿಮ್ಗೆ ಅನ್ಸುತ್ತೆ. ಅರಿವಿಲ್ಲದೆ ನೀವು ಮಾಡೋಕ್ಕೆ ಇಷ್ಟನೇ ಕೊಡಲ್ಲ, ನೀವು ಎಂಜಾಯ್ ಮಾಡ್ತೀರಾ ಅರಿವಲ್ಲಿ ಮಾಡೋದನ್ನ. ಆವಾಗ ನಿಮ್ಮಲ್ಲಿ ಬಹಳ ದೊಡ್ಡ ಟ್ರೆಮೆಂಡಸ್ ಟ್ರಾನ್ಸ್ಫಾರ್ಮೇಷನ್ ಅರಿವಲ್ಲಿ ಆಗುತ್ತೆ. ಜೊತೆಯಲ್ಲಿ ನಿಮಗೆ ಮಾಡ್ತಾ ಇರೋ ಕೆಲಸದಲ್ಲಿ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಕ್ಲಾರಿಟಿ ಇಂಪ್ರೂವ್ ಆಗುತ್ತೆ. ನೋಡ್ತಾ ಇದ್ದಂಗೆನೆ ನಿಮಗೆ ಆ ಚೇಂಜಸ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಅಷ್ಟರ ಮಟ್ಟಿಗೆ ಅರಿವಲ್ಲಿ ಅಷ್ಟೊಂದು ಬದಲಾವಣೆ ಬರುತ್ತೆ. ನೋಡಿ, ನೀವೇನು ಕೆಲಸ ಮಾಡ್ತಾ ಇದ್ದೀರಾ, ಅಂದರೆ ಕೆಟ್ಟ ಕೆಲಸ ಮಾಡ್ತಿದ್ದೀರಾ ಬದಲಾಗಿ ಅಂತ ಹೇಳ್ತಾ ಇಲ್ಲ, ಅಥವಾ ಬೇಡದ ಕೆಲಸ ಮಾಡ್ತಿದ್ದೀರಾ ಬದಲಾಗಿ ಅಂತ ಹೇಳ್ತಾ ಇಲ್ಲ, ಅಥವಾ ಪಾಪದ ಕೆಲಸ ಮಾಡ್ತಿದ್ದೀರಾ ಬದಲಾಗಿ ಅಂತ ಹೇಳ್ತಾ ಇಲ್ಲ. ಒಂದು ಅರಿವಲ್ಲಿ ನಮಗೆ ಸಿಗೋ ಲಾಭ ಏನು ಅಂದರೆ, ನಾವು ಮಾಡ್ತಾ ಇದ್ದಿದ್ದು ಕೆಲಸಗಳೆಲ್ಲ ಏನೋ ಒಂದು ಕಂಟ್ರೋಲ್ ಇತ್ತು. ಏನು, ನಾನು ಕೆಟ್ಟವನು ಆಗಬಾರ್ದು ಅಂತ, ಅಥವಾ ಕೋಪ ಮಾಡ್ಕೊಳ್ಬಾರ್ದು ಅಂತ, ಅಥವಾ ನನ್ನಲ್ಲಿ ಈ ದುರಾಸೆ ಬೇಡ ಅಂತ ಒಂದು ಕಂಟ್ರೋಲ್, ಒಂದು ಸಪ್ರೆಷನ್ ಇತ್ತು. ಇದು ಬೇಡ ಅಂತ ಒಂದು ಮಾರಲ್ ಫಿಯರ್ ಇತ್ತು. ಎರಡನೇದು ಒಂದು ರೀತಿ ಎಥಿಕಲ್ ಕೋಡ್ಸ್ ಇತ್ತು. ನಾನು ಇದೆಲ್ಲ ಈ ಥರ ನಡ್ಕೋಬಾರ್ದು, ನಾನು ಇದೆಲ್ಲ ಬಾರ್ದು ನನಗೆ ಅಂತ ಒಂದು ಇಟ್ಕೊಂಡು ನೀವು ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ರಿ. ಅಲ್ಲಿ ಅರಿವು ಬಂದಾಗ ಆ ಕಂಟ್ರೋಲ್ ಬೇಕಿಲ್ಲ. ಅರಿವು ಇರುವಾಗ ಇವೆಲ್ಲ ಕೋಪತಾಪಗಳೆಲ್ಲ ತಾನು ಮರೆ ಆಗುತ್ತೆ. ಅದಕ್ಕೆ ಹೇಳಿದ್ರು, ಆ ಕಂಟ್ರೋಲ್ ಮಾಡುವಾಗ ನಾವು ಎಷ್ಟು ಎನರ್ಜಿ ಕೊಟ್ಟಿದ್ದೀವಿ ಅದು ನಮಗೆ ರಿಲೀಸ್ ಆಗುತ್ತೆ.
ಇದನ್ನು ಅನುಭವಿಸ್ಬೇಕು ನೀವು. ಯಾವಾಗ ಕಂಟ್ರೋಲ್ನಲ್ಲಿ ಸಪ್ರೆಸ್ ಮಾಡ್ತಾ ಇದೀವೋ, ಕೆಟ್ಟದ್ದೆಲ್ಲ ಒಳ್ಳೆಯವರಾಗಕ್ಕೆ ನಮ್ಗೆ ಗೊತ್ತಿಲ್ಲದೇನೆ ಮಾಡ್ತಾ ಇದ್ದೀವಿ, ಈ ಒಂದು ಮೆಸ್ಮರಿಸಮ್ ನಡೀತಾ ಇದೆ. ಯಾವಾಗ ನಮಗೆ ಅರಿವು ಬಂದ್ಬಿಡುತ್ತೆ, ದೆರ್ ಇಸ್ ನೋ ನೀಡ್ ಟು ಕಂಟ್ರೋಲ್ ದಿ ನೆಗೆಟಿವಿಟಿ. ನಮ್ ನೋಡ್ತಾ ಇದ್ದಂಗೆ ಮೋಡ ಕರಗ್ದಂಗೆ, ಮಂಜು ಕರಗ್ದಂಗೆ ಅದೆಲ್ಲವೂ ಕೂಡ ನಮ್ಮ ಕೋಪ ತಾಪಗಳೆಲ್ಲ ಕರಗೋದನ್ನ ನೋಡ್ತೀವಿ ನಾವು. ಹೇಗೆ ನಸುಕ್ ಬೆಳಕು ಬಂದಾಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬೆಳಕು ಬರುತ್ತೆ ಅನ್ನುವಾಗ ಯಾವ ರೀತಿ ಬದಲಾವಣೆಗಳು ಕಾಣುತ್ತೋ ಹೊರಗಡೆ, ಹಾಗೆ ಕತ್ತಲು ಹೋಗ್ತಾ, ತಮಸ್ ಹೋಗ್ತಾ, ರಜಸ್ ಹೋಗ್ತಾ, ಬೆಳಕು, ಶಾಂತಿ ಅನ್ನೋದು ತುಂಬಿಕೊಳ್ತಾ ಇರೋದು ಕಾಣಿಸುತ್ತೆ. ಅದಕ್ಕೆ ಆ ಶ್ಲೋಕ ಅಷ್ಟೊಂದು ಪವರ್ಫುಲ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ಅಮೃತಂಗಮಯ. ಇದು ಜೀವನದಲ್ಲಿ ನಡೆದು ಬಿಡುತ್ತೆ. ಆ ಥರ ಬೆಳಕು ಬರುತ್ತೆ. ಆ ಬೆಳಕು ಬಂದ್ಬಿಟ್ಟಾಗ ನೀವು ಎಡ್ಬೋದೇ ಇಲ್ಲ. ಆ ಬೆಳಕು ಬಂದಾಗ ಕೋಪ ಬರುತ್ತೆ, ಇಲ್ಲ ಅಂತಲ್ಲ. ಕೋಪ ಬಂದಾಗ ಆ ಎನರ್ಜಿನ ಯೂಸ್ ಮಾಡ್ತೀರಾ. ಅದನ್ನ ನೀವು ಆ ಎಮೋಷನ್ನ, ಆ ಎನರ್ಜಿನ ಪ್ರೇಮವಾಗಿ ಪರಿಣಮಿಸಕ್ಕೆ ಸಾಧ್ಯ ಆಗುತ್ತೆ. ಕೋಪ ಬಂದಾಗ ನಿಮಗೆ ಆ ಕೋಪ ನಿಮ್ಮನ್ನು ಕಂಟ್ರೋಲ್ ಮಾಡಲ್ಲ. ಈಗ ನೀವು ಕೋಪನ ಕಂಟ್ರೋಲ್ ಮಾಡ್ತೀರಾ. ಕೋಪನ ಸಪ್ರೆಸ್ ಮಾಡಬೇಕಾಗಿಲ್ಲ, ಹೊರಗಡೆ ಶೋ ಮಾಡಬೇಕಾಗಿಲ್ಲ. ಆ ಕಂಟ್ರೋಲ್ ಇಲ್ಲ, ಅರಿವಿದೆ. ಅರಿವಲ್ಲಿ ಏನು ಮಾಡ್ತೀರಿ, ಈಗ ಬಹಳ ಚೇಂಜಸ್ನ ನೀವು ನಿಮ್ಮ ಎಮೋಷನ್ನಲ್ಲಿ ರಿವೈವ್ ಮಾಡ್ತೀರಾ, ಎಮೋಷನ್ನ ರಿಫೈನ್ ಮಾಡ್ತೀರಾ. ಕೋಪ ಹೋಗುತ್ತೆ. ಯಾಕೆ ಅಂದರೆ ಈ ಮನಸ್ಸು ನಿಮ್ಮ ಕೈನಲ್ಲಿರುತ್ತೆ. ಮನಸ್ಸನ್ನು ಆಳ್ತೀರಾ ಅರಿವಲ್ಲಿ, ನಿಮ್ಮ ಪಾತ್ರಗಳನ್ನು ಆಳ್ತೀರಾ ಅರಿವಲ್ಲಿ. ಎಂಥ ಪಾಯ್ಸನ್ ಇದ್ರೂ ಅಮೃತ ಆಗ್ಬಿಡುತ್ತೆ. ಅರಿವು ಬಂದ ತಕ್ಷಣ ಎಂಥದ್ದೇ ಆಗಲಿ ಅದು ಅಮೃತತ್ವ ಅಂತಾರೆ. ಆ ಥರ ಯಾವಾಗ ನಾವು ನಿದ್ರೆ ಮಾಡ್ತಿರ್ತೀವಿ, ಅನ್ಅವೇರ್ನೆಸ್ನಲ್ಲಿ ಇರ್ತೀವಿ, ಇದಕ್ಕೆ ಆಪೋಸಿಟ್ ಯಾವಾಗ್ಲೂ ಏನೋ ಮೆಕ್ಯಾನಿಕಲ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ತಿರ್ತೀವಿ, ಅಮೃತ ಕೂಡ ವಿಷ ಆಗೋ ಪರಿಣಾಮ ಆಗುತ್ತೆ, ವಿಷ ಆಗ್ಬಿಡುತ್ತೆ. ಈ ರೀತಿ ಅರಿವು ಬೇಕು. ಈ ಅರಿವು ಬಂದಾಗಲೇ ಗೊತ್ತಾಗೋದು. ಅರಿವು ಬರ್ತಾ 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 ಯು ಗೋ ಬಿಯಾಂಡ್ ಮೈಂಡ್, ಯು ಗೋ ಬಿಯಾಂಡ್ ಕಾನ್ಫ್ಲಿಕ್ಟ್, ಯು ಗೋ ಬಿಯಾಂಡ್ ಆ ಮೈಂಡ್, ನೋ ಮೈಂಡ್ ಸ್ಟೇಟ್ ಅಂತಾರಲ್ಲ, ಯು ವಿಲ್ ಬಿಕಮ್ ಮೈಂಡ್ಫುಲ್, ಯು ವಿಲ್ ಬಿಕಮ್ ಫುಲ್ಫಿಲ್ಡ್. ಆ ಥರ ಆದಾಗ ನಿಮ್ಗೆ ಗೊತ್ತಾಗತ್ತೆ ಅರಿವುಕ್ಕಿಂತ ಯಾವುದೂ ಜೀವನದಲ್ಲಿ ವರ್ತಿಲ್ಲ. ಇದೊಂದೇ ಗ್ರೇಟೆಸ್ಟ್ ಬ್ಲಿಸ್ ಇನ್ ಲೈಫ್. ಈ ಅರಿವು ಬೇಕೇ ಬೇಕು. ಇದು ಬೆಳಕು. ಈ ಬೆಳಕಲ್ಲಿ ನಾನು ಸದಾ ಇರಬೇಕು. ಆ ರೀತಿ ನಿಮಗೆ ಗೊತ್ತಾಗುತ್ತೆ. ಮೋಟಿವೇಶನ್ನು, ಡಿಸೈರು ಎಲ್ಲ ನಾವು ನೋಡ್ತಾ ಇದ್ದಂಗೆ ಟಪ್ ಟಪ್ ಅಂತ ಉದುರುತ್ತಲ್ಲ, ಹಾಗೆ ಇಟ್ ಡ್ರಾಪ್ಸ್ ಬೈ ಇಟ್ ಸೆಲ್ಫ್. ಹಾಗೆ ಉದುರೋದು ನಮಗೆ ಅರಿವಲ್ಲಿ ಕಾಣಿಸುತ್ತೆ. ನಾವು ಪ್ರತಿಯೊಂದು ಸಮಸ್ಯೆ ಆಗಲಿ, ಒಂದು ಸಿಚುಯೇಷನ್ ಆಗಲಿ, ಅದರ ಆಳಕ್ಕೆ ಹೋಗಿ ಮುಟ್ತೀವಿ. ವೈಡರ್ ಆಂಗಲ್ ಆಫ್ ವಿಷನ್, ಎಷ್ಟು ವಿಶಾಲವಾದ ದೃಷ್ಟಿ ಬರುತ್ತೆ ನಮಗೆ ಅಂದರೆ ಆ ರೀತಿ ಕಾಣುತ್ತೆ. ಮೊದಲಿಗೂ ಇವಾಗೂ, ನಿನ್ನೆಗೂ ಇವತ್ತಿಗೂ, ಬೆಳಗ್ಗೆಗೂ ರಾತ್ರಿಗೂ ಬದಲಾವಣೆ ನಮಗೆ ಗೊತ್ತಾಗುತ್ತೆ. ಯಾವ ರೀತಿ ನಾವು ಮೆಕ್ಯಾನಿಕಲ್ ಆಗಿ ಇದ್ದಾಗ ಯಾವ ರೀತಿ ಇದ್ವಿ, ಸಾಕ್ಷಿ ಇಲ್ಲದೆ ಸುಮ್ಮನೆ ಏನೋ ಮಾಡ್ಕೊಂಡು ಹೋಗ್ತೀವಿ, ಏನು ಮಾಡ್ತಿದ್ಯೋ ಗೊತ್ತಿಲ್ಲ, ಏನಾಗುತ್ತೋ ಗೊತ್ತಿಲ್ಲ, ಹೆಂಗಂದ್ರೆ ಹಂಗೆ. ಆ ರೀತಿ ಇರಲ್ಲ. ಇವಾಗ ನೀವು ಮಾಡುವಾಗ ತುಂಬಾನೇ ಬದಲಾವಣೆ ಇರುತ್ತೆ. ಯಾಕೆ ಅಂದರೆ ಡಬಲ್ ಆರೋ ಮೆಡಿಟೇಷನ್ ಅಂತಿದ್ದು. ಯಾವಾಗ ಅರಿವು ಬರುತ್ತೆ, ನೋಡ್ತಾ ಇದ್ದಾಗ ಆ ವಸ್ತು ಕೂಡ ಆ ಅಬ್ಸರ್ವೇಷನ್ ಇಂದ ಅಬ್ಸರ್ವ್ಡ್ ವಿಲ್ ಚೇಂಜ್. ಅಂದ್ರೆ ವಸ್ತು ಕೂಡ ಬೇರೆ ರೀತಿ ಕಾಣುತ್ತೆ. ಯಾಕೆ ಅಂದ್ರೆ ಇಲ್ಲಿ ನೋಡ್ತಾ ಇರೋದನ್ನ ನೋಡ್ತಾ ಇದ್ದೀರಾ ನೀವು. ಸಾಕ್ಷಿಯನ್ನ ನೋಡ್ತಾ 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 ಸಾಕ್ಷಿಗೂ ಸಾಕ್ಷಿ ಆಗ್ತೀರಾ. ನೀವು ನೋಡ್ತಾ ಇದ್ರೆ ನೋಡ್ತಾ ಇರೋನು ನೋಡ್ತಾ ಇದ್ದೀರಾ, ಕೇಳ್ತಾ ಇದ್ರೆ ಕೇಳ್ತಾ ಇರೋನ್ನ ಕೇಳ್ತಾ ಇದ್ದೀರಾ. ನೀವು ಏನೇ ಮಾಡ್ತಾ ಇದ್ರು ಅದಕ್ಕೊಂದು ಸಾಕ್ಷಿ ಬರುತ್ತೆ. ಯಾವಾಗ ಆ ಡಬಲ್ ಆರೋ, ಹೊರಗಡೆ ನೋಡ್ತಾ ಇದ್ದಾಗ ಒಳಗಡೆನೂ ನೋಡ್ತಾ ಇದ್ದೀರಾ, ಸೈಮಲ್ಟೇನಿಯಸ್ ಆಗಿ ವಸ್ತುವನ್ನು ನೋಡ್ತಿದ್ದೀರಾ, ವಸ್ತುವನ್ನು ನೋಡ್ತಾ ಇರೋನು ನೋಡ್ತಾ ಇದ್ದೀರಾ, ಎರಡನ್ನೂ ನೋಡ್ತಾ ಇರೋ ನೀವು ಆಗ್ತೀರಾ. ಒಳಗಡೆ ಒಂದು ಸೆಂಟರ್ ಶುರು ಆಗುತ್ತೆ. ಆ ಸೆಂಟ್ರಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಹ್ಯೂಮನ್ ಲೈಫ್. ಒನ್ಸ್ ದಿ ಸೆಂಟರ್ ಬಂದರೆ ಆ ಡೆಪ್ತ್ ಗೊತ್ತಾಗುತ್ತೆ, ಜೀವನದ ಆಳ, ಇಂಟೆನ್ಸಿಟಿ. ಆಗ ನೀವು ಗ್ರೌಂಡೆಡ್ ವೆರಿ ವೆಲ್, ಯು ಆರ್ ಇಂಟಿಗ್ರೇಟೆಡ್, ಯು ಆರ್ ಎ ಹೋಲ್ ಪರ್ಸನ್ ಅಂತ ಹೇಳ್ಬೋದು. ಅರಿವು 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 ಅನ್ನೋದು ನೀವು ಹೊರಗಡೆಯಿಂದ ಡೆವಲಪ್ ಮಾಡ್ಕೊಳ್ಬೇಕಾಗಿಲ್ಲ. ಆಲ್ರೆಡಿ ಒಳಗಡೆ ಇರುವ ಸೆಲ್ಫ್ ಲ್ಯೂಮಿನಸ್ ಲೈಟ್ ಅದು ಇದೆ. ಸ್ವಲ್ಪ ಕೆದಕಬೇಕು. ಸ್ವಲ್ಪ ಕೆದಕಿದಾಗ ಆ ಮರೆ ಆಗಿರುವಂಥದ್ದು ಅರಿವು ಹೊರಗೆ ಬರುತ್ತೆ. ಆ ಪರದೆ ಸರಿಬೇಕು. ಮೊದಲು ಇವಾಗ ಮಾಡ್ತಾ ಇರೋ ಕೆಲಸಕ್ಕೆ, ಹೊರಗಡೆ ಮಾಡ್ತಾ ಇರೋ ಕೆಲಸಕ್ಕೆ ಸಾಕ್ಷಿಯಾಗಿ ಟೈಮ್ ಇದ್ದಾಗ 10 ನಿಮಿಷ ಕಣ್ಣು ಮುಚ್ಕೊಂಡು ಅದೇ ವಿಚಾರಗಳು ಬರ್ತಾ ಇದ್ರು ಪರವಾಗಿಲ್ಲ, ಅದೇ ದೇವ್ರ ವಿಚಾರನೇ ಬರಬೇಕು ಅಂತಿಲ್ಲ. ಅದೇನು ಬರುತ್ತೋ ಬರಲಿ. ಹೊರಗಡೆ ಇನ್ಫ್ಲೂಯೆನ್ಸ್ ಇಂದ ಕೂತ್ಕೊಂಡಾಗ ಅದೇ ಯೋಚನೆಗಳು ಬರ್ಬೋದು. ಮೊದಲು ಅದಕ್ಕೆ ಸಾಕ್ಷಿಯಾಗಿರಿ. ಸಾಕ್ಷಿಯನ್ನ ಬೆಳೆಸೋದಕ್ಕೆ ಒಂದು ಸಂಕಲ್ಪ ಮಾಡಿ. ಆ ಸಾಕ್ಷಿ ಬೆಳೀತಾ 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 ನಿಮ್ಮಲ್ಲಿ ಒಂದು ಕೇಂದ್ರ ಸೃಷ್ಟಿಯಾಗೋದನ್ನ ನೀವೇ ನೋಡ್ತೀರಾ. ಇದು ನನ್ನ ಅನುಭವದಲ್ಲಿ ಹೇಳ್ತೀನಿ, ಬಹಳ ವ್ಯತ್ಯಾಸ ಆಗುತ್ತೆ. ನಾಳೆ ಇದನ್ನು ಮುಂದುವರಿಸ್ತೀನಿ.